ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಜುಡಿಷಿಯರಿಗೆ ಸುಮಾರು 158 ವೇಕೆನ್ಸೀಸ್ ನೋಟಿಫಿಕೇಷನ್ ಆಗ್ಬೋದು, ಎಕ್ಸ್ಪೆಕ್ಟೆಡ್ ಇದೆ ಅಂತ ಹೇಳುವಂಥ ವೀಡಿಯೋನ ಹಾಗೂ ಸಿಲೆಬಸನ್ನು ಆಲ್ರೆಡಿ ನಾನು ನಿಮಗೆ ಮಾಡಿ ತಿಳಿಸ್ಕೊಟ್ಟಿದ್ದೆ. ಹಾಗೂ ಬೇರೆ ಬೇರೆ ಯಾವ್ಯಾವ ರಾಜ್ಯಗಳಲ್ಲಿ ಹೊಸದಾಗಿ ನೋಟಿಫಿಕೇಷನ್ ಆಗಿದೆ ಹಾಗೂ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಷನ್ಸ್ ಹೇಳುವಂಥದ್ದು ಸುಮಾರು ಒಂದು 5-6 ರಾಜ್ಯಗಳದ್ದು ಒಂದು ಜನರಲ್ ವಿಷಯವನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಸೊ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇರೋದೇನಂತಂದರೆ, ಒಂದು ಹೊಸದಾದಂಥ ಒಂದು ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ. ತುಂಬ ಜನ ಕೇಳ್ತಿದ್ರು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಜುಡಿಷರಿ ಕ್ಲಾಸಸ್ಗಳಿವೆ ಅಂತ ಹೇಳಿ. ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಆಲ್ರೆಡಿ 2024ನೇ ಇಸ್ವಿಯಿಂದ ಕಂಟಿನ್ಯೂಸ್ ಆಗಿ 23ನೇ ಇಸ್ವಿಯಿಂದ ಕಂಟಿನ್ಯೂಸ್ ಆಗಿ ನಾವು ಜುಡಿಷರಿಗೆ ಸಂಬಂಧಪಟ್ಟ ತರಬೇತಿಗಳನ್ನು ನೀಡ್ತಾ ಇದ್ದೇವೆ. ಕನ್ನಡದಲ್ಲಿ ನೀಡ್ತಾ ಇದ್ದೇವೆ, ಇಂಗ್ಲೀಷ್ ಸ್ಟಡಿ ಮೆಟೀರಿಯಲ್ಲು. ಓಕೆ, ಸೊ ಅದು ಈ ವರ್ಷಕ್ಕೆ ಕೂಡ ಅಪ್ಲೈ ಆಗುತ್ತೆ. ಈಗ ಅದೇ ನಿಟ್ಟಿನಲ್ಲಿ ಒಂದು ಹೊಸದಾದಂಥ ಒಂದು ಕೋರ್ಸ್ ಪ್ರಾರಂಭ ಆಗ್ತಾ ಇದೆ. 3 ತಿಂಗಳ ಕೋರ್ಸ್, ಪ್ರಿಲಿಮ್ಸ್ ಅಂತ ಹೇಳುವಂಥದ್ದು. ಕರ್ನಾಟಕ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು 3 months ಕೋರ್ಸ್ ಫಾರ್ ಪ್ರಿಲಿಮ್ಸ್ ಅಂತ ಹೇಳಿ. ಕಂಪ್ಲೀಟಾಗಿ ತುಂಬ ಕಾಂಪ್ರಹೆನ್ಸಿವ್ ಅಲ್ಲ ಹಾಗೂ ತುಂಬ ಕ್ರ್ಯಾಶ್ ಕೋರ್ಸ್ ಅಲ್ಲ. ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಕರೆಕ್ಟಾಗಿ ರಿವಿಷನ್ ಮಾಡುವಂತಹ ಕೆಲವೊಂದು ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡುವಂಥದ್ದು, ಸಮರಿ ಅಂತ ಹೇಳ್ಬೋದು. ಸೊ ಯಾರಿಗೆ ಟೈಮ್ ತುಂಬ ಕಮ್ಮಿ ಇರುತ್ತೆ, ತುಂಬ ಡೀಟೇಲ್ ಆದ 6 ತಿಂಗಳ ಬ್ಯಾಚ್, 1 ವರ್ಷದ ಬ್ಯಾಚ್ ಎಲ್ಲ ಸೇರಲಿಕ್ಕೆ ಸಮಯ ಇಲ್ವೋ ಅವರು ಈ ಕೋರ್ಸನ್ನು ಸೇರ್ಬೋದು. 3 ತಿಂಗಳ ಇದರಲ್ಲಿ ದಿನಕ್ಕೆ ಒಂದು 2 ಗಂಟೆ ನೀವು ಇದಕ್ಕೆ ವಿನಿಯೋಗ ಮಾಡಿದರೆ ಖಂಡಿತವಾಗಿ ನಿಮಗೆ ಒಂದು ಬೇಸಿಕ್ ಒಂದು ಇದು ಐಡಿಯಾ ಸಿಗುವಂಥದ್ದು. ಹಾಗೂ ಈಗ ಆಲ್ರೆಡಿ ಜೂರಿಸ್ ಬ್ಯಾಚ್ ಯಾರು ಪರ್ಚೇಸ್ ಮಾಡಿದ್ದಾರೆ, 1 ವರ್ಷದ ದೀರ್ಘಾವಧಿ ಕೋರ್ಸ್ ಅದು. ಆ ಕೋರ್ಸ್ ಪರ್ಚೇಸ್ ಮಾಡಿದವ್ರಿಗೆ ಈ ಕೋರ್ಸ್ ಆಟೋಮೆಟಿಕಲಿ ಆ್ಯಕ್ಸೆಸ್ ಸಿಗುತ್ತೆ. ಓಕೆ, ಅದು ಕ್ಲಾಸ್ಗಳನ್ನು ನಾವು ಅಪ್ಲೋಡ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗಲಿಂದ ನಿಮಗೆ ಆ್ಯಕ್ಸೆಸ್ ಸಿಗುತ್ತೆ. ಸೊ ಈ ಕೋರ್ಸ್ನ ಡೀಟೇಲ್ಸ್ ನೋಡಬೇಕಂತಂದರೆ ಇದು ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಆಗ್ತಾ ಇರುವಂಥ ಕೋರ್ಸ್, ಪೇಯ್ಡ್ ಕೋರ್ಸ್. ಓಕೆ, ನಮ್ಮ ಯೂಟ್ಯೂಬಲ್ಲಿ ಫ್ರೀ ಲೆಕ್ಚರ್ಸ್ಗಳು ಖಂಡಿತವಾಗಿಯೂ ಆಗ್ತಾ ಇರ್ತವೆ. ಬಟ್ ಇನ್ನೂ ಸ್ಟ್ರಕ್ಚರ್ಡ್ ಆಗಿ ಬೇಕು ಅಂತ ಹೇಳುವಂಥವ್ರಿಗೆ ಪೇಯ್ಡ್ ಕೋರ್ಸ್ ಇರುವಂಥದ್ದು. ಮಿನಿಮಮ್ 120 ವೀಡಿಯೋಸ್, 120 ಅವರ್ಸ್ ಅಂತಲೇ ಹೇಳ್ಬೋದು, ಅವರ್ಸ್ಗಳ ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾ ಇರುವಂಥ ಒಂದು ಕೋರ್ಸ್ ಇದು. ಸೊ ಇದರದ್ದು ಕೀ ಫೀಚರ್ಸ್ ಏನಂತಂದರೆ, ಸೊ ಮಿನಿಮಮ್ 120 ವೀಡಿಯೋಸು. ಭಾಷೆ ಯಾವುದು, ಈಗ ಯೂಟ್ಯೂಬಲ್ಲಿ ನಾನು ಹೇಗೆ ಮಾಡ್ತಿದ್ದೇನೆ, ಕನ್ನಡ ಭಾಷೆ, ಕನ್ನಡದಲ್ಲಿ ವಿವರಣೆ, ಬಟ್ ಇಂಗ್ಲೀಷ್ ನೋಟ್ಸ್ ಸ್ಟಡಿ ಮೆಟೀರಿಯಲ್ ಇರುವಂಥದ್ದು. ಆಯಿತಾ, ಇದು ಭಾಷೆ, ಕನ್ನಡ ಹಾಗೂ ಆಂಗ್ಲ ಭಾಷೆ ಇರುತ್ತೆ. ಸ್ಟಡಿ ಮೆಟೀರಿಯಲ್ ಒಂದು ಹಾರ್ಡ್ ಬುಕ್ ನಾವು ಹಾರ್ಡ್ ಕಾಪಿಯನ್ನು ನೀಡ್ತಾ ಇದ್ದೇವೆ, ಬಟ್ ಇಮಿಡಿಯೇಟ್ಲಿ ಅಲ್ಲ, ಆಟ್ ದಿ ಎಂಡ್ ಆಫ್ ಮಾರ್ಚ್. ಈಗ ಎಕ್ಸಾಮ್ ಏನು ಆಲ್ರೆಡಿ ನೋಟಿಫೈ ಆಗಿ 1 ತಿಂಗಳಲ್ಲೇ, ಮಾರ್ಚ್ ಎಂಡಲ್ಲೇ ಏನು ಎಕ್ಸಾಮ್ ಆಗೋದಿಲ್ಲ. ಅಟ್ಲೀಸ್ಟ್ ನಿಮಗೆ 1 ತಿಂಗಳಾದರೂ ಸಿಗುವ ಹಾಗೆ ಇಮಿಡಿಯೇಟ್ಲಿ ನೋಟಿಫೈ ಆದರೂ ಸಹ ಇಮಿಡಿಯೇಟ್ಲಿ ಮಾರ್ಚ್ ಎಂಡಲ್ಲೇನು ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ. ಸೊ ಬುಕ್ ತಯಾರಾಗ್ತಾ ಇದೆ, ಇನ್ನು ಪಬ್ಲಿಷ್ ಆಗಿ ನಿಮಗೆ ಡಿಸ್ಪ್ಯಾಚ್ ಆಗೋ ತನಕ ಸುಮಾರು ಮಾರ್ಚ್ 15 ಹಾಗೆ ಆಗ್ಬೋದು. ಸೊ ಬೈ ದ ಎಂಡ್ ಆಫ್ ಮಾರ್ಚ್ 2025 ವಿ ವಿಲ್ ಮೇಕ್ ದಿಸ್ ಅವೈಲೇಬಲ್. ಅದು ಹೇಗಂತಂದರೆ ಫುಲ್ ಆಫ್ ಫ್ಲೋ ಚಾರ್ಟ್ಸ್ ಮತ್ತು ಈ ಸ್ಟಡಿ ಚಿಕ್ಕ ಚಾರ್ಟ್ಸ್ಗಳು, ಡೈಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ನಿಂದ ನಾವು ಆದಷ್ಟು ವಿಷಯಗಳನ್ನು ಕನ್ವೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ನಾವು ಇದಕ್ಕೆ ಬಹಳಷ್ಟು ಸಾಫ್ಟ್ವೇರ್, ಒಳ್ಳೆಯ ಚಾರ್ಟ್ ಮೇಕಿಂಗ್ ಸಾಫ್ಟ್ವೇರ್ಸ್ಗಳನ್ನೇ ಇದಕ್ಕೆ ಉಪಯೋಗಿಸ್ತಾ ಇದ್ದಾವೆ. ಸೊ ಸ್ವಲ್ಪ ಮಟ್ಟಿಗೆ ಟೈಮ್ ತೊಗೊಳುತ್ತೆ. ಸೊ ಯಾರು ಭಾರತೀಯ ನ್ಯಾಯ ಸಂಹಿತೆ, ಸಾಕ್ಷ್ಯ ಅಧಿನಿಯಮ ಈ ಬುಕ್ಸ್ ಎಲ್ಲ ಪರ್ಚೇಸ್ ಮಾಡಿದಿರಿ ನಮ್ಮ ಫ್ಲೋ ಚಾರ್ಟ್ಸ್ಗೆ ಸಂಬಂಧಪಟ್ಟದ್ದು, ಅವ್ರಿಗೆ ಅಂದಾಜಾಗುತ್ತೆ ಯಾವ ರೀತಿ ಸ್ಟಡಿ ಮೆಟೀರಿಯಲ್ ಇರುತ್ತೆ ಅಂತ ಹೇಳುವಂಥದ್ದು. ಇಲ್ಲಾಂದರೂ ನಮ್ಮ ಸ್ಯಾಂಪಲ್ ಪೇಜಸ್ಗಳು ಸಿಗ್ತವೆ ಬೇರೆ ಬೇರೆ ಕೋರ್ಸಸ್ಗಳಲ್ಲಿ, ನಮ್ಮ ಆ್ಯಪಲ್ಲಿ ಇರುವಂಥ ಬೇರೆ ಬೇರೆ ಕೋರ್ಸಸ್ಗಳಲ್ಲಿ ಬುಕ್ಸ್, ಫಿಸಿಕಲ್ ಬುಕ್ಸ್ ಕ್ಯಾಟಗರಿಲಿ ಸ್ಯಾಂಪಲ್ ಪೇಜಸ್ ಕೂಡ ಸಿಗ್ತವೆ. ಸೊ ಇದರದ್ದು ಡ್ಯೂರೇಷನ್ 3 ತಿಂಗಳು. ಆದರೆ ಎಷ್ಟು ಸಮಯ ವ್ಯಾಲಿಡಿಟಿ ಇರುತ್ತೆ, ಈಗ ಎಕ್ಸಾಮ್ ನೋಟಿಫೈ ಆಗಿಬಿಡತ್ತೆ ಅಥವಾ ಲೇಟಾಗಿ ಕೂಡ ಆಗ್ಬೋದು. ಸೊ 1 ವರ್ಷ ತನಕ ಇದರದ್ದು ವ್ಯಾಲಿಡಿಟಿ ಇದೆ. ಎಷ್ಟು ವ್ಯೂಸ್ ಬೇಕಾದರೂ ಮಾಡ್ಬೋದು, ಬಟ್ ಒಂದೇ ಡಿವೈಸ್, ಒಂದು ಮೊಬೈಲಲ್ಲಿ ಅಥವಾ ಒಂದು ಲ್ಯಾಪ್ಟಾಪಲ್ಲಿ ಒಂದೇ ಅಟ್ ದಿ ಸೇಮ್ ಟೈಮ್ ಯು ಕ್ಯಾನ್ ನಾಟ್ ವ್ಯೂ ಆನ್ ಬೋತ್ ದಿ ಡಿವೈಸಸ್. ಆಯಿತಾ. ಸೊ ಕಾಪಿರೈಟ್ ರಿಸ್ಟ್ರಿಕ್ಷನ್ಸ್ ಇರೋ ಕಾರಣಕ್ಕೆ, ಹಾಗೂ ಯಾವುದೇ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿಕ್ಕಿಲ್ಲ. ಸ್ಕ್ರೀನ್ಶಾಟ್ ತೆಕ್ಕೊಂಡ್ರೆ ನಿಮ್ಮದು ಆ್ಯಪ್ ರಿಸ್ಟ್ರಿಕ್ಟ್ ಬರುತ್ತೆ, ಲಾಕ್ ಆಗುತ್ತೆ. ಓಕೆ, ಸೊ ಅದು ಬಿಟ್ಟು ನೀವು ಎಷ್ಟು ಸಲ ಬೇಕಾದರೂ ಅನ್ಲಿಮಿಟೆಡ್ ವ್ಯೂಸ್ ಮಾಡ್ಬೋದು. 1 ವ್ಯೂ 2 ವ್ಯೂ ಅಂತ ಆ ರೀತಿ ಯಾವ ರೀತಿ ಇಲ್ಲ, ಎನಿ ನಂಬರ್ ಆಫ್ ವ್ಯೂಸ್ ಮಾಡ್ಬೋದು. ಯಾವಾಗ ಪ್ರಾರಂಭ ಆಗ್ತಾ ಇದೆ? ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತೊಂದು ಓರಿಯೆಂಟೇಷನ್ ಸೆಷನ್ ಇದೆ. ಸೊ ಇವತ್ತು ಕೇವಲ 1 ಕ್ಲಾಸ್. ಈ ಫಸ್ಟ್ ವೀಕು ವಿ ಆರ್ ಗೋಯಿಂಗ್ ಟು ಗೋ ಸ್ಲೋಲಿ ನಾವು ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ವಾರದಿಂದ ಕಂಪ್ಲೀಟ್ಲಿ ರೆಗ್ಯುಲರ್ ಆಗಿ 2 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೇವೆ. ಈ ವಾರ ಓನ್ಲಿ ಒಂದೊಂದು ವೀಡಿಯೋ, 8 ಗಂಟೆಗೆ ಒಂದೊಂದು ವೀಡಿಯೋ ಸಿಗುವಾಗೆ ಮಾಡ್ತೇವೆ. ಹಾಗೂ ಯೂಶ್ವಲಿ ವೆನ್ಸ್ಡೇ ಲೈವ್ ಕ್ಲಾಸ್ ಇರುತ್ತೆ. ಬಟ್ ಈ ವಾರ, ಇವತ್ತು ಸೋಮವಾರ ಲೈವ್ ಕ್ಲಾಸ್ ಆಗಿರೋದಕ್ಕೆ ಈ ವೆನ್ಸ್ಡೇ ಲೈವ್ ಕ್ಲಾಸ್ ಇಲ್ಲ. ಸೊ ನಮ್ಮ ರೆಗ್ಯುಲರ್ ಕ್ಲಾಸಸ್ಗಳು ಅಂದರೆ ಲೈಕ್ ವೆರಿ
ತುಂಬ ಸ್ಟೂಡಿಯಸ್ ಮೋಡಿಯಲ್ಲಿ ಆಗುವಂಥದ್ದು ಮುಂದಿನ ಸೋಮವಾರದಿಂದ. ಬಟ್ ಇವತ್ತಿಂದ ಸ್ವಲ್ಪ ನಾವು ಅದರದ್ದು ಅಂದಾಜು ನಿಮಗೆ ಪ್ರಾಕ್ಟೀಸ್ ಆಗಲಿಕ್ಕೆ ಚಿಕ್ಕ ಚಿಕ್ಕ ವೀಡಿಯೋಸ್ಗಳನ್ನು, ಕೆಲವೊಂದು ಇಂಪಾರ್ಟೆಂಟ್ ಈಗ ಚೇಂಜಸ್ ಇನ್ BNS ಅಥವಾ ಕೆಲವೊಂದು ಹೈಲೈಟ್ಸ್ಗಳು, ಈ ರೀತಿ ವೀಡಿಯೋಸ್ಗಳನ್ನು ನಾವು ನಿಮಗೆ ಶೇರ್ ಮಾಡ್ತಾ ಇರ್ತೇವೆ. ಓಕೆ, ಸೊ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದ ತನಕ ವಿ ಹ್ಯಾವ್ ದೀಸ್ ಕ್ಲಾಸಸ್, ರೆಕಾರ್ಡೆಡ್ ವೀಡಿಯೋಸ್ಗಳು, ಯಾಕೆಂದರೆ ಅದು ಕಂಪ್ಲೀಟ್ ಟಾಪಿಕ್ ಬೇಸ್ಡ್. ಇನ್ನು ನಮಗೆ ಇಂಟ್ರಾಕ್ಷನ್ಗೋಸ್ಕರ ಯಾವಾಗಲೂ ಬುಧವಾರ ನಾವು ಇಂಟ್ರಾಕ್ಷನ್ಗೆ ಲೈವ್ ಕ್ಲಾಸ್ ಇಟ್ಕೊಂಡಿದ್ದೇವೆ. ಸೊ ಲೈವ್ ಕ್ಲಾಸ್ 1 ವೀಕ್ಲಿ ಲೈವ್ ಕ್ಲಾಸ್ ಪ್ಲಸ್ ಮಾಕ್ ಟೆಸ್ಟ್ಗಳು, 5 ಮಾಕ್ ಟೆಸ್ಟ್ಗಳನ್ನು ನಾವು ನೀಡ್ತಾ ಇದ್ದೇವೆ. ಅಟ್ ದಿ ಎಂಡ್ ಆಫ್ ಈ ಎಲ್ಲ ಸುಮಾರು ಮೇಜರ್ ಸಿಲೆಬಸ್ ಎಲ್ಲ ಕವರ್ ಆದ ನಂತರ ಎಂಡ್ ಆಫ್ ಇದು ಮಾಕ್ ಟೆಸ್ಟ್ಗಳನ್ನ 5 ಮಾಕ್ ಟೆಸ್ಟ್ಗಳು ಎಕ್ಸಾಮ್ ಥರನೇ, ಟೆಸ್ಟ್ ಬರೆಯೋ ಥರನೇ. ಈಗ ಯಾರು ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ ಬರ್ತಿದ್ದಾರೆ ಅವರಿಗೆ ಅಂದಾಜಿರುತ್ತೆ, ಅವರು ಈ ಕೋರ್ಸ್ ಪರ್ಚೇಸ್ ಮಾಡಿದ್ರೆ ಅವರಿಗೆ ಅಂದಾಜಿರುತ್ತೆ ಮಾಕ್ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡುವಂಥ. ಸೊ ಪ್ರಿಲಿಮ್ಸಿಗೆ ನಿಮಗೆ ಕಂಪ್ಲೀಟಾಗಿ ಬೇಸಿಕ್ಕಾಗಿ ನಾವು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಸ್ ಅಂದರೆ ಯಾವುದು, ಈ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ MCQ ಪ್ಯಾಟರ್ನ್ಸ್ಗಳು ಟೆಕ್ಸ್ಟ್ ಬುಕ್ಸ್ಗಳಿರ್ತವೆ, ಸಿಂಘಾಲ್ ಪಬ್ಲಿಕೇಶನ್ಸ್, ಸಮರ್ಥ ಅಗರ್ವಾಲ್. ಸೊ ಈ ರೀತಿ ಬುಕ್ಸ್ಗಳನ್ನು ರೆಫರ್ ಮಾಡಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅವುಗಳನ್ನು ಸ್ಟಡಿ ಮಾಡಿ, ಅದರಲ್ಲಿ ಮತ್ತೆ ತುಂಬ ರಿಪೀಟೆಡ್ ಆಗಿರೋ ಕ್ವಶನ್ಸ್ಗಳನ್ನು ಫಸ್ಟ್ ಪ್ರಿಫರೆನ್ಸಲ್ಲಿ ನಾವು ಓದ್ತಿದ್ದೇವೆ, ಅದರದ್ದೇ ಸಿಮಿಲರ್ ಕ್ವಶನ್ಗಳನ್ನು ನೆಕ್ಸ್ಟ್ ಪ್ರಿಫರೆನ್ಸಲ್ಲಿ ಓದ್ತಿದ್ದೇವೆ. ಸೊ ಹೀಗೆ ಒಂದು ಸೆಟ್ ಪ್ಯಾಟರ್ನ್ ಮಾಡ್ಕೊಂಡಿದ್ದೇವೆ. ಸೊ 110 ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಇದು ಮಾಡಿದ್ದೇವೆ, ಲೊಕೇಟ್ ಅಂದರೆ ಹೇಳ್ಬೋದು ಈ ರೀತಿಯಲ್ಲಿ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಸಿಲೆಬಸ್ ಏನು ಅಂತ ಹೇಳಿ. ಸೊ ಉದಾಹರಣೆಗೆ ಒಂದು ಚಿಕ್ಕದಾದ ಇದು ತೊಗೊಳ್ತೇನೆ. ಈಗ ಉದಾಹರಣೆಗೆ IPCಯ ಡೆಫಿನಿಷನ್ಸ್ಗಳು, ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಬಹಳ ಮುಖ್ಯ. ಈಗ ಉದಾಹರಣೆಗೆ ನಿಮ್ಮ ಹತ್ರ ರತನ್ ಲಾಲ್ ಆ್ಯಂಡ್ ಧೀರಜ್ ಲಾಲ್ ಟೆಕ್ಸ್ಟ್ ಬುಕ್ ಇದ್ದರೆ ಅದರಲ್ಲಿ ಲಾಸ್ಟಿಗೆ ಸಮರಿ ಅಂತ ಬರುತ್ತೆ. ಸಮರಿಯಲ್ಲಿ ಅಲ್ಲಿ ಬರೀ ಇಂಗ್ರೀಡಿಯೆಂಟ್ಸ್ಗಳು, ಪ್ಯೂರ್ ಇಂಗ್ರೀಡಿಯೆಂಟ್ಸು ಮತ್ತು ಲೀಡಿಂಗ್ ಕೇಸ್ ಲಾಸ್ಗಳನ್ನ ಕೊಟ್ಟಿದ್ದಾರೆ. ಅಷ್ಟೇ ಓದಿದ್ರೆ ಸಾಕಾಗುತ್ತೆ ಆ್ಯಕ್ಚುಲಿ. ಓಕೆ, ಆ ಡೆಫಿನಿಷನ್ಗಳ ಸರಿ ನೆನ್ಪಿಟ್ಕೊಳ್ಬೇಕು. ಹಾಗೆ ಬೇರೆ ಬೇರೆ ಡಿಫ್ರೆನ್ಸಸ್ ಏನು, ಒಂದು ಒಫೆನ್ಸಿಂದ ಇನ್ನೊಂದು ಒಫೆನ್ಸ್ಗೆ ಏನು ಡಿಫ್ರೆನ್ಸು, ಯಾಕೆಂದರೆ ಒಂದು ಎಕ್ಸಾಂಪಲ್ ಕೊಟ್ಟು, ಇಲಿಸ್ಟ್ರೇಷನ್ ಕೊಟ್ಟು, ಇದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟಾ, ಇದು ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ನಾ, ಅಥವಾ ಇದು ಇನ್ನೊಂದು ಫೋರ್ಜರಿಯಾ, ಈ ರೀತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಆವಾಗ ನಮಗೆ ಯಾವುದೋ ಒಂದು ಇಂಗ್ರೀಡಿಯೆಂಟ್ ಸರಿ ಗೊತ್ತಿಲ್ಲದೆ ಇದ್ದರೆ ಆವಾಗ ನಾವು ರಾಂಗಾಗಿ ಆನ್ಸರ್ ಮಾಡ್ತೇವೆ ಈ ಒಫೆನ್ಸನ್ನು. ಸೊ ಅದಕ್ಕೋಸ್ಕರ ಆ ರೀತಿ ಓದಲಿಕ್ಕೆ ಇದ್ದೇವೆ, ಇಲಿಸ್ಟ್ರೇಷನ್ಗಳನ್ನೇ ಸ್ಟಡಿ ಮಾಡೋದು ನಾವು. ರೈಟ್ ಫ್ರಮ್ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಆ ರೀತಿ ಓದ್ತಾ ಇಲ್ಲ. ಸೊ ಈ ಟೈಮ್ ಕೂಡ ಉಳಿತಾಯ ಆಗುತ್ತೆ, ಹಾಗೂ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕವರ್ ಮಾಡಿದಾಗೆ ಆಗುತ್ತೆ. ಹಾಗೆ ರಿವಿಷನ್ನು ಆಗುತ್ತೆ, ಡೀಟೇಲ್ ಆಗಿ ಓದೋದು ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಟಾಪಿಕ್ ವೈಸ್ ಸುಮಾರು 100 ಟಾಪಿಕ್ಸ್ಗಳನ್ನ ನಾವು ಆಲ್ರೆಡಿ ಸಿಲೆಬಸ್ ಸೆಟ್ ಪ್ಯಾಟರ್ನ್ ಮಾಡಿಟ್ಕೊಂಡಿದ್ದೇವೆ. ಅದೇ ಪ್ರಕಾರ ಟೀಚ್ ಮಾಡ್ತಾ ಹೋಗ್ತೇವೆ. ಮೇ ಬಿ ಈ ಅಂದರೆ ಇದೇ ಸೀರಿಯಲ್ ವೈಸ್ ಆಗಿರಲಿಕ್ಕಿಲ್ಲ. ಈಗ ಒಂದು ಸಲ ಓವರ್ವ್ಯೂ ಮಾಡ್ತೇವೆ BNS, ನೆಕ್ಸ್ಟ್ CPC ಓವರ್ವ್ಯೂ ಮಾಡ್ತೇವೆ. ಸೊ ಎಲ್ಲ ಸಬ್ಜೆಕ್ಟ್ಗಳು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುವಾಗೆ ಹಾಗೂ ಮಾಡ್ತೇವೆ. ಸೊ ಡಿಪೆಂಡಿಂಗ್ ಅಪಾನ್ ಆಯಾ ಟೈಮ್ ಸ್ಟೂಡೆಂಟ್ಸ್ಗಳ ರೆಸ್ಪಾನ್ಸ್ ನೋಡಿಕೊಂಡು ವಿ ಆರ್ ಗೋಯಿಂಗ್ ಟು ಅಪ್ಲೋಡ್. ಬಟ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ದ ಎಂಟೈರ್ 110 ಟಾಪಿಕ್ಸ್. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸೊ ಸಾರಿ. ಸೊ 110 ಟಾಪಿಕ್ಸ್ಗಳನ್ನು ನಾವು ಅಪ್ಲೋಡ್ ಮಾಡಲಿಕ್ಕಿದ್ದೇವೆ. ಬಟ್ ಈಗ ಒಂದೊಂದು ಟಾಪಿಕ್, ಉದಾಹರಣೆಗೆ ಈ CPC ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಅಂತ ಒಂದು ಟಾಪಿಕ್ ಇದೆ. ಅದರಲ್ಲೇ ಸುಮಾರು 2-3 ಪಾರ್ಟ್ಗಳು ಬರ್ಬೋದು. ಯಾಕೆಂದರೆ ಒಂದು ರೆಸ್ ಜುಡಿಕೇಟಾ, ಅಥವಾ ಸ್ಟೇ ಆಫ್ ಸೂಟ್ ಇರ್ಬೋದು, ಅಥವಾ ಸೆಟ್ ಆಫ್ ಇರ್ಬೋದು, ಕೌಂಟರ್ ಕ್ಲೇಮ್ ಇರ್ಬೋದು, ಅಥವಾ ಕ್ರಾಸ್ ಡಿಕ್ರಿ, ಕ್ರಾಸ್ ಅಪೀಲ್ಸ್, ಹೀಗೆ ಹಲವಾರು ಟಾಪಿಕ್ಸ್ಗಳನ್ನ ಡಿಸ್ಕಷನ್ ಮಾಡುವಾಗ ಕೇವಲ 1 hour ವಿಡಿಯೋದಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು 2-3 ಅವರ್ಸ್ಗಳು ಆಗ್ತವೆ. ಓಕೆ, ಸೊ ಇದೊಂದು ಸೆಟ್ ಪ್ಯಾಟರ್ನ್ ಅಂತ ಹೇಳ್ಬೋದು. ನಮ್ಮ ಇದಕ್ಕೆ ಕೆಲವೊಂದು ಹೆಸರುಗಳು ಸ್ವಲ್ಪ ಬ್ರಾಡಾಗಿ ಕೊಟ್ಟಿದ್ದಾವೆ, ರಫ್ ಆಗಿ. ಅದನ್ನು ಇನ್ನು ಆ ಸಬ್ಜೆಕ್ಟ್ಗೆ ತಕ್ಕನಾಗೆ ನಾವು ಚೇಂಜ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಕೆಲವೊಂದು CPC ಟೈಮ್ ಲಿಮಿಟ್ಸ್ ಅಂತ ಹೇಳ್ಬೋದು, ಅಥವಾ ನಂಬರ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳ್ಬೋದು. ಈಗ ಒಂದು ಡೆಡ್ಲೈನ್ಸ್ ಅಂತ ಒಂದು ಟೈಮ್ ಲಿಮಿಟಿಗೆ ಹೇಳ್ಕೊಟ್ಟಿದ್ದಾವೆ ಅಲ್ವಾ. ಸೊ ಅಷ್ಟು ಸಣ್ಣ ಪುಟ್ಟ ಮೈನರ್ ಚೇಂಜಸ್ಗಳು ಬಿಟ್ಟರೆ ದಿಸ್ ಈಸ್ ಕಂಪ್ಲೀಟ್ಲಿ ಈ ಪ್ಯಾಟರ್ನು ಫಿಕ್ಸ್. ಈ ಪ್ಯಾಟರ್ನಲ್ಲಿ ವಿ ಆರ್ ಗೋಯಿಂಗ್ ಟು ಟೀಚ್. ಓಕೆ, ಸೊ ಅದು ಕ್ಲಾರಿಟಿ ಹೇಳಲಿಕ್ಕೆ ಇಷ್ಟಪಟ್ಟೆ, ಏನು ನಾವು ಟೀಚ್ ಮಾಡ್ತೇವೆ ಹೇಳುವಂಥದ್ದಕ್ಕೆ. ಯಾಕೆಂದರೆ ಇವರು ಮಾಡ್ತಾರಾ ಇಲ್ವಾ ಹೇಳುವಂಥದ್ದು. 10ಕ್ಕೆ 10 ಆ್ಯಕ್ಟ್ಗಳು ಪ್ಲಸ್ ಒಂದು ಲೀಗಲ್ ಜಿ ಕೆ ತುಂಬ ತೊಗೊಳ್ಳೋದಿಲ್ಲ. ಬಟ್ ಇಂಪಾರ್ಟೆಂಟ್ ಲೀಗಲ್ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಹಾಗೂ ಕೆಲವೊಂದು ಸ್ಟ್ಯಾಟಿಕ್ ಲೀಗಲ್ GK ಇರುತ್ತೆ ಅಲ್ವಾ. ಫಸ್ಟ್ ಪ್ರೈಮ್ ಮಿನಿಸ್ಟರ್, ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ, ಅಥವಾ ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಫ್ರಾಮ್ ಕರ್ನಾಟಕ ಲೇಟರ್ ಟು ಹ್ಯಾವ್ ಬಿಕಮ್ ಅಂತ ಹೇಳುವಂಥದ್ದು. ಈ ರೀತಿ ಕ್ವಶನ್ಗಳನ್ನೆಲ್ಲ ನಾವು ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ ಲೀಗಲ್ GK ಅಲ್ಲಿ. ಎಸ್, ಸೊ ಇದರದ್ದು ಒಂದು ಪಿಕ್ಚರ್ ಹಾಕಿರ್ತೇವೆ ನಾವು ನಮ್ಮ ಆ ಕೋರ್ಸ್ನ ಡಿಸ್ಕ್ರಿಪ್ಷನಲ್ಲಿ.
ಲೇಟರ್ ಎಸ್ ಪ್ರೈಸ್ ಎಷ್ಟು ಅಂತ ಹೇಳುವಂಥದ್ದು ಬಂದರೆ ನೋಡಿ, ಪ್ರೈಸ್ ಆ್ಯಕ್ಚುಲಿ 9,999 ರೂಪೀಸ್ ಪ್ರೈಸ್ ಅದಕ್ಕೆ. ಬಟ್ ಈಗ ಪ್ರೆಸೆಂಟ್ ಸ್ಟಾರ್ಟಿಂಗ್ ಯಾರು ಎನ್ರೋಲ್ ಆಗ್ತಿದ್ದಾರೆ ಅವರಿಗೆ ಒಂದು ಅಡಿಷ್ನಲ್ ಆಫರ್ ಇದೆ, 2,000 ರೂಪೀಸ್ ಎಕ್ಸ್ಟ್ರಾ 2,000 ರೂಪೀಸ್ ಅಡಿಷ್ನಲ್ ಆಫರ್ ಇದೆ ಫಾರ್ ಫಸ್ಟ್ 100 ಪರ್ಚೇಸಸ್ ಮಾತ್ರ. ಫಸ್ಟ್ 100 ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ಈ ಕೋರ್ಸ್ ಅವೈಲೇಬಲ್ ಇದೆ, ಈ ಕೋರ್ಸ್ ಅಲ್ಲ ಸಾರಿ ಈ ಡಿಸ್ಕೌಂಟ್ ಅವೈಲೇಬಲ್ ಇದೆ. ಯು ಕ್ಯಾನ್ ಯೂಸ್ ಫಸ್ಟ್ 100 ಹೇಳುವಂಥ ಒಂದು ಕೂಪನ್ ಕೋಡನ್ನು ಅಪ್ಲೈ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದಿಸ್ ಇದು. ಸೊ ಈ ಕೂಪನ್ ಕೋಡ್ನ ವ್ಯಾಲಿಡಿಟಿ 12th February 2025 ತನಕನೂ ಇದೆ. ಓಕೆ, ಈಗ 10th ಇವತ್ತಿಂದ ಓರಿಯೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ನಾಳೆ ಒಂದು ವಿಡಿಯೋ, ನಾಡ್ದು ಒಂದು ವಿಡಿಯೋ, ಹೀಗೆ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಬಟ್ ನಿಮಗೆ ಪರ್ಚೇಸ್ ಮಾಡುವಂಥದ್ದು ಟಿಲ್ 12th February ತನಕನೂ ಇದೆ. ಆಮೇಲೆ ಕೂಡ ಪರ್ಚೇಸ್ ಮಾಡ್ಬೋದು ಎನಿ ಟೈಮ್. ಈಗ ಉದಾಹರಣೆಗೆ 1 ತಿಂಗಳು ಬಿಟ್ಟು ನೋಟಿಫಿಕೇಷನ್ ಆಯಿತು, ಆವಾಗ ನೀವು ಪರ್ಚೇಸ್ ಮಾಡ್ತೀರಾ, ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು, ಈ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಆಲ್ರೆಡಿ ನಿಮಗೆ ಒಂದು 60 ವೀಡಿಯೋಸ್ ಸಿಗ್ಬೋದು ಎಕ್ಸ್ಟ್ರಾ. ನೀವು ಅದನ್ನು ಆ ಪೇಸನ್ನು ನೀವು ಪಿಕಪ್ ಮಾಡಬೇಕು. ಅಷ್ಟು 60 ವೀಡಿಯೋಸ್ನ ಓದ್ಕೊಂಡು ನೆಕ್ಸ್ಟ್ ಇದು ಮಾಡಬೇಕು. ಯಾಕೆಂದರೆ ಮಿನಿಮಮ್ ಇಷ್ಟು ಟೈಮ್ ಬೇಕೇ ಬೇಕು. ಯೂಶ್ವಲಿ ಪ್ರಾಪರ್ ಪ್ರಿಪ್ರೇಷನ್ ಆಗುವಂಥವ್ರಿಗೆ 3 ತಿಂಗಳಿನ ಒಂದು ಅವಧಿ ಬೇಕು. ಹಾಗಂತ ಇಟ್ಕೊಂಡು ನಾನು ಇದು ಮಾಡ್ತಿದ್ದೇನೆ. ಇನ್ನು ಲೇಟರ್ ವಿ ಕ್ಯಾನ್ ಸಿ ಅಬೌಟ್ ಕ್ರ್ಯಾಶ್ ಕೋರ್ಸ್ ಆಲ್ಸೋ. ಆಮೇಲೆ ಸಮಯ ಇದ್ದರೆ ಅಷ್ಟು ಟೈಮ್ ನೋಡಿಕೊಂಡು ಒಂದು ಚಿಕ್ಕದಾದಂಥ 1 ವಾರದ ಕ್ರ್ಯಾಶ್ ಕೋರ್ಸು ಅಥವಾ 15 ದಿನದ ಕ್ರ್ಯಾಶ್ ಕೋರ್ಸ್ ಕೂಡ ಮಾಡುವಂಥ ಸಂಭವತೆ ಇದೆ. ಬಟ್ ಪ್ರಾಪರ್ ಪ್ರಿಪ್ರೇಷನ್ಗೆ ಅದು ಓನ್ಲಿ ಫಾರ್ ರಿವಿಷನ್ ಪರ್ಪಸ್ ಆಗುತ್ತೆ. ಬಟ್ ಸ್ವಲ್ಪ ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು ಹೇಳುವಂಥವರಿಗೆ 3 months ಕೋರ್ಸ್ ಇಸ್ ದ ಲೈಕ್ ಪ್ರಾಬಬಲ್ ಒಂದು ಸಜೆಸ್ಟ್ ಮಾಡುವಂಥ ವಿಚಾರ ಅಂತ ಹೇಳ್ಬೋದು. ಇನ್ನು ಮೇನ್ಸ್ ಕಾಂಪ್ರಹೆನ್ಸಿವ್ ಕೋರ್ಸ್ ಅಂದರೆ ಜೂರಿಸ್ ಇದ್ರಲ್ಲಿ ಸಿಗುವಂಥದ್ದು. ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡೂ ಡೀಟೇಲ್ ಆಗಿ ನಾವು ಟೀಚ್ ಮಾಡ್ತಿರ್ತೇವೆ. ಇನ್ನೂ ಆಗ್ತಾ ಇದೆ, ಕೆಲವೊಂದು ವೀಡಿಯೋಸ್ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಪ್ಲಸ್ ಅದ್ರ ಜೊತೆಗೆ ಈ ಕೋರ್ಸ್ನ ಅವೈಲಬಿಲಿಟಿ ಕೂಡ ಇದೆ. ಇದು ಅವರಿಗೆ ರಿವಿಷನ್ ಥರ, ಅವರಿಗೆ ಸೆಕ್ಷನ್ 1 ನಾವು ಪಾಠ ಮಾಡಿದ್ವಿ. ಬಟ್ ಅದ್ರ ಜೊತೆಗೆ ಇದು ಲೈಕ್ ಇಟ್ಸ್ ಅ ಕೈಂಡ್ ಆಫ್ ಅ ರಿವಿಷನ್ ಫಾರ್ ಜೂರಿಸ್ ಬ್ಯಾಚ್ ಸ್ಟೂಡೆಂಟ್ಸ್. ಆಯಿತಾ? ಎಸ್. ಸೊ ಹೇಗೆ ಬೆನಿಫಿಟ್ಸ್ ಏನು ಅಂದರೆ ಈ ಕೋರ್ಸ್ ತುಂಬ ಜನರಿಗೆ ಬೆನಿಫಿಟ್ಸ್ ಏನಪ್ಪ, ಇದನ್ನು ತೊಗೊಂಡ್ರೆ ಏನು ಯೂಸ್ ಅಂತ ಹೇಳಿ ಕೇಳ್ತಾರೆ. ಸೊ ಸುಮಾರು ನೋಡಿ ಸಮ್ಮರಿ ಇದು ಬಹಳ ಸಿಗುವಂಥದ್ದು ಕಷ್ಟ. ಈಗ ಡೆಡ್ಲೈನ್ಸ್ CRPC ಅಲ್ಲೇ ಅಥವಾ BNSS ಅಲ್ಲೇ ಸುಮಾರು 40ರಿಂದ 45 ಟೈಮ್ ಲಿಮಿಟ್ಸ್ಗಳಿವೆ. ಅಥವಾ ಸೆಕ್ಷುವಲ್ ಒಫೆನ್ಸ್ಗಳ ಆಧಾರದ ಮೇಲೆ ಕ್ವಶನ್ ಕೇಳುವಂಥ ತುಂಬ ವಿಚಾರಗಳು ನಾವು ಕಾಣ್ತೇವೆ. ಸೊ ಅಷ್ಟನ್ನೇ ನಾವು ತಿಳ್ಕೊಂಡ್ರೆ ಅದೇ ರಿಪೀಟೆಡ್ಲಿ ಕೇಳ್ತಾರೆ. ಒಂದು ಸಲ ಸೆಕ್ಷನ್ 1 ಕೇಳ್ಬೋದು, ಇನ್ನೊಂದು ಸಲ ಸೆಕ್ಷನ್ 45 ಕೇಳ್ತಾರೆ. ಸೊ ಈ ರೀತಿ ಆ ಸಮರೈಸ್ ಮಾಡಿರುವಂಥ 100ಕ್ಕಿಂತನೂ ಹೆಚ್ಚು ಟಾಪಿಕ್ಸ್ಗಳು ಸುಮಾರು 10 ಸಬ್ಜೆಕ್ಟ್ಸ್ಗಳಿಗಿಂತ ಜಾಸ್ತಿ ಅಲ್ವಾ. ನಮ್ಮ ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾರೆ, ನೋಟಿಫಿಕೇಷನ್ ಕೊಟ್ಟಿದ್ದಾರಲ್ಲ CPC CRPC ಪಾರ್ಟ್ A ಪಾರ್ಟ್ B ಪಾರ್ಟ್ C ಅಂತ ಹೇಳಿ, ಆ ರೀತಿ 100ಕ್ಕೂ ಹೆಚ್ಚು ಟಾಪಿಕ್ಸ್ಗಳು ಸಮರೈಸ್ ಮಾಡಿದ್ದಾವೆ. ಹಾಗೂ ಫ್ಲೋ ಚಾರ್ಟ್ಸ್ಗಳ ಮುಖಾಂತರ ಟೀಚ್ ಮಾಡುವಂಥ ಆದಷ್ಟು ವಿ ಆರ್ ಟ್ರೈಯಿಂಗ್ ಟು ಬ್ರಿಂಗ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಅಂಡರ್ ದ ಫ್ಲೋ ಚಾರ್ಟ್ಗಳ ಮುಖಾಂತರ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಲ್ವಾ. ಸೊ ಆವಾಗ ನಮಗೆ ಇನ್ನೂ ಹೆಚ್ಚು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮುಖಾಂತರ ನಮಗೆ ಹೆಚ್ಚು ನೆನಪಲ್ಲಿರುತ್ತೆ, ಕನ್ವಿನ್ಸ್ ಆಗುತ್ತೆ. ಓಕೆ, ಈ ರೀತಿ ಟಾಪಿಕ್ ಇದೆ, ಇದನ್ನು ನಾವು ಹೀಗೆ ನೆನ್ಪಿಟ್ಕೊಳ್ಬೇಕು ಹೇಳುವಂಥದ್ದಾಗುತ್ತೆ. ಸೊ ಆ ಮೆಥಡನ್ನು ಆದಷ್ಟು ನಾವು ಇನ್ವಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಹಾಗೆ ನೋಟ್ಸ್ ಕೂಡ ಕೊಡ್ತಿದ್ದೇವೆ, ರೆಡಿ ನೋಟ್ಸ್ ಅಂದರೆ ಹೇಗೆ ಡೀಟೇಲ್ ಆಗಿ ದಿಸ್ ಈಸ್ ಸೋ ಆ್ಯಂಡ್ ಸೋ ಅಂತ ಹೇಳಿ ಆ ರೀತಿ ಲೈನ್ ಬೈ ಲೈನ್ ಅಲ್ಲ, ಬಟ್ ನೆನಪಲ್ಲಿಡಲಿಕ್ಕೆ ನಿಮಗೆ ಹೆಲ್ಪ್ ಆಗುವಂತಹ ಚಾರ್ಟ್ಸ್ಗಳಿರುವಂತಹ ಕೆಲವೊಂದು ಒಂದೇ ಬುಕ್ಕಲ್ಲಿ ಎಲ್ಲದೂ ಕವರ್ ಆಗುತ್ತೆ. ಒಂದು ಹಾರ್ಡ್ ಕಾಪಿ ನಾವು ನಿಮಗೆ ಪ್ರೊವೈಡ್ ಮಾಡ್ತಿದ್ದೇವೆ. 5 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ, 100 ಮಾರ್ಕ್ಸ್ನ ಮಾಕ್ ಟೆಸ್ಟ್. ಮತ್ತು ವೀಕ್ಲಿ ಲೈವ್ ಕ್ಲಾಸಲ್ಲಿ ಕೆಲವೊಮ್ಮೆ MCQsಗಳನ್ನು ಸಾಲ್ವ್ ಮಾಡ್ತೇನೆ. ಸ್ವಲ್ಪ ಟಿಪ್ಸ್ಗಳು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಹೇಳುವಂಥದ್ದು ಅದನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಇರ್ತೇವೆ. ಓಕೆ, ಪ್ಲಸ್ ದಿಸ್ ಇಸ್ ಅ ಕೈಂಡ್ ಆಫ್ ಎ ರಿವಿಷನ್ ಥರ ನಾವೆಲ್ಲ ಇಷ್ಟು ದಿನ ಏನು ಓದಿದ್ದೇವೆ ಅದನ್ನು ಹೊಸದಾಗಿ ಓದೋರು ಕೂಡ ಇದು ಹೆಲ್ಪ್ ಆಗುತ್ತೆ, ಇಲ್ಲ ಅಂತಲ್ಲ. ಅಂಥ ಕ್ವಿಕ್ ರ್ಯಾಪಿಡ್ ರಿವಿಷನ್ ಅಲ್ಲ, ಆ ರಿವಿಷನ್ ಟೈಪ್ ಹೆಲ್ಪ್ ಆಗುವಂತಹ ಇದು. ಮತ್ತೆ ಕೂಡ ನೀವು ಪದೇ ರಿವೈಸ್ ಮಾಡ್ತಾನೂ ಹೋಗುವಂತಹ ಆ ರೀತಿ ನಾವು ಮಾಡಿರುವಂಥದ್ದು. ಇದು ಈ ರೀತಿ ಫ್ಲೋ ಚಾರ್ಟ್ ಅಂದರೆ ಯಾವ ರೀತಿ, ಈ ರೀತಿ ಮೆಥಡಲ್ಲಿ ಇದು ಒಂದಿರ್ಬೋದು, ಅಥವಾ ಇದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ಗೆ ಸಂಬಂಧಪಟ್ಟಿದೆ. ಎಂಟೈರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ವಿಚಾರ ಇದರಲ್ಲಿದೆ. ಓಕೆ, ನಾವು ಹೇಗೆ ಬೇಕಾದ್ರೂ ತೊಗೊಳ್ಬೋದು. ನೋಡಿ ಎಷ್ಟು ರೀತಿಯ ರಿಲೀಫ್ಸ್ ಇದೆ, 1 2 3 4 5 6 7. ಇದು ಪ್ರಿವೆಂಟಿವ್ ರಿಲೀಫ್, ಇದು ಸ್ಪೆಸಿಫಿಕ್ ರಿಲೀಫ್, ಇದು ಪ್ರಿವೆಂಟಿವ್ ರಿಲೀಫ್. ಇಂಜೆಕ್ಷನ್ಸ್ ಹೇಳುವಂಥದ್ದಲ್ಲಿ ಎಷ್ಟು. ಹಾಗಿದ್ರೆ ಇಲ್ಲಿ ನಾವು ನೋಡುವ ಹಾಗೆ ಯಾವುದು ಜಾಸ್ತಿ ಸೆಕ್ಷನ್ಸ್ಗಳು ಹೊಂದಿರುವಂಥದ್ದು ಈ ಪೋರ್ಷನ್ನು, ಈ ಚಾಪ್ಟ್ರು. ಏನಿದು ಚಾಪ್ಟ್ರು? ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ಸ್. ಸೊ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ಸ್ ಅಂತ ಬಂದಾಗ ನಾವು ಹೆಚ್ಚಾಗಿ ಜಜ್ಮೆಂಟ್ ರೈಟಿಂಗ್ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ. ಆ ರೆಲೆವೆಂಟ್ ಸೆಕ್ಷನ್ 10 ಇರ್ಬೋದು, ಸೆಕ್ಷನ್ 14 ಇರ್ಬೋದು, ಸೆಕ್ಷನ್ 16 ಇರ್ಬೋದು. ಸೊ ಹೀಗೆ ಆವಾಗ ನಾವು ರೆಲೆವೆಂಟ್ ಇದರಲ್ಲಿ ನಾವು ಮಾರ್ಕ್ ಮಾಡ್ತಾ ಹೋಗುವಂಥದ್ದು. ಸೊ ಈ ರೀತಿ
ಫ್ಲೋ ಚಾರ್ಟ್ ಮುಖಾಂತರ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ದಿಸ್ ಕೋರ್ಸ್. ಸೊ ಇಷ್ಟು ವಿಷಯವನ್ನು ಹೇಳ್ತಾ ನಿಮಗೆ ಒಂದು ವೇಳೆ ಆ್ಯಪಲ್ಲಿ ಹೇಗೆ ತೊಗೊಳ್ಳೋದು, ಎಲ್ಲಿ ಸಿಗುತ್ತೆ ಕ್ಲಾಸಸ್ ಅಂದರೆ ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಆ್ಯಪ್ ಇದೆ ಗೂಗಲ್ ಪ್ಲೇಸ್ಟೋರಲ್ಲಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ www.abhijnalegal.in ಅಂತ ಹೇಳುವಂಥ ವೆಬ್ಸೈಟ್ ಕೂಡ ಇದೆ. ಅಲ್ಲಿ ನೀವು ಇದು ಮಾಡಿದರೆ ನೀವು ಫಸ್ಟ್ ಆಫ್ ಆಲ್ ಲಾಗಿನ್ ಆಗಬೇಕು, ನಿಮ್ಮ ಫೋನ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಬೇಕು. ಲಾಗಿನ್ ಅಥವಾ ರಿಜಿಸ್ಟರ್ ಸೇಮ್. ಸೊ ಫೋನ್ ನಂಬರ್ ಕೊಟ್ಟು ರಿಜಿಸ್ಟರ್ ಆದರೆ ನಿಮಗೆ OTP ಬರುತ್ತೆ, ಅದ್ರ ಮುಖಾಂತರ ನೀವು ಲಾಗಿನ್ ಆದಾಗೆ. ಅದಾದ ನಂತರ ಇಲ್ಲಿ ಕೋರ್ಸಸ್ ಅಂತ ಇರುತ್ತೆ. ಈ ಕೋರ್ಸಸ್ ಅಂತ ಹೇಳಿ ನೋಡಿದರೆ ಇಲ್ಲಿ ಫಸ್ಟ್ ನಿಮಗೆ ಕಾಣುವಂಥದ್ದು 3 months ಕೋರ್ಸ್ ಫಾರ್ ಪ್ರಿಲಿಮ್ಸ್ ಅಂತ ಹೇಳಿ. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಪ್ರೈಸ್ 9,999 ಪ್ಲಸ್ ಅಡಿಷ್ನಲ್ 274 rupees ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಇರುತ್ತೆ. ಆನ್ಲೈನ್ ಪೇಮೆಂಟ್ ಆಗಿರುತ್ತೆ, ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಇರುತ್ತೆ. ಸೊ ಇದಕ್ಕೆ ನೀವು ಕೂಪನ್ನು ಹೇಗೆ ಮಾಡಬೇಕು, ಇಲ್ಲಿ ನೋಡಿ ಫಸ್ಟ್ 100 ಅಂತ ಇದೆ ಅಲ್ವಾ. ಸೊ ಅದನ್ನು ನೀವು 1 ಕೂಪನ್ ಅವೈಲೇಬಲ್ ಅಂತ ಇದೆ. ಸೊ ಅಪ್ಲೈ ಹಿಯರ್ ಅಂತ ಮಾಡಿದರೆ ಇಲ್ಲಿ ಕಾಣುತ್ತೆ. ಸೊ ಇದನ್ನು ಅಪ್ಲೈ ಅಂತ ಮಾಡಬೇಕು. ಆವಾಗ ನೋಡಿ ಪ್ರೈಸ್ ರೆಡ್ಯೂಸ್ ಆಗುತ್ತೆ. 7,999 ಪ್ಲಸ್ 219 rupees ಆ್ಯಡ್ ಆಗಿ ಇದಕ್ಕೆ 8,218 ಅಂತ ಹೇಳಿ. ಸೊ ಈ ರೀತಿ ಗೆಟ್ ದಿಸ್ ಕೋರ್ಸ್ ಅಂತ ಹೇಳಿ ನೀವು ಮಾಡಿದರೆ ನಿಮಗೆ ನಿಮ್ಮ ಬುಕ್ಸ್ ನಾವು ಡಿಸ್ಪ್ಯಾಚ್ ಮಾಡೋ ಕಾರಣಕ್ಕೆ ನಿಮ್ಮ ಅಡ್ರೆಸ್ ಕೂಡ ತೊಗೊಳತ್ತೆ. ಸೊ ಅಡ್ರೆಸ್ಸನ್ನು ಸರಿಯಾಗಿ ನೀವು ಫಿಲ್ ಮಾಡಿದರೆ ನೆಕ್ಸ್ಟ್ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಪೇಮೆಂಟ್ ನೀವು ಯಾವುದೇ ಪೇಮೆಂಟ್ ಮುಖಾಂತರ ಕೂಡ ಮಾಡ್ಬೋದು. ಈಗ ನಾರ್ಮಲಿ ಅಮೆಝಾನಲ್ಲೆಲ್ಲ ಹೇಗೆ ಪೇ ಮಾಡ್ತೀರಿ ಅದೇ ರೀತಿ ಪೇಮೆಂಟೆಲ್ಲ ಮಾಡ್ಬೋದು. ಓಕೆ, ಇನ್ನು ನಾನು ತುಂಬ ಒಬ್ಸರ್ವ್ ಮಾಡಿರೋದು ಏನಂತಂದರೆ, ಈಗ ತುಂಬ ಜನ ಜೂರಿಸ್ ಪರ್ಚೇಸ್ ಮಾಡಲಿಕ್ಕೆ ನೋಡ್ತಿದ್ದೀರಿ. ಯಾಕೆಂದರೆ ಯು ವಿಲ್ ಬಿ ಗೆಟಿಂಗ್ ದ ಆಕ್ಸೆಸ್ ಟು ದಿಸ್. ಸೊ ಜೂರಿಸ್ ಕೋರ್ಸ್ ಪರ್ಚೇಸ್ ಮಾಡೋರಿಗೂ ಸಹ ಯು ಕ್ಯಾನ್ ಸಿ ದ್ಯಾಟ್ ಇಲ್ಲಿ ಜೂರಿಸ್ ಅಂತ ಹೇಳುವಂಥ ಈ ಕೋರ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಕ್ಕೆ ಆಲ್ರೆಡಿ 7 ಬುಕ್ಸ್ ಅವೈಲೇಬಲ್ ಇದೆ, ಅದನ್ನು ಡಿಸ್ಪ್ಯಾಚ್ ಮಾಡ್ತೇವೆ. ಪ್ಲಸ್ ರೆಡಿ ಆಗುವಂಥ ಯಾವುದೇ ಬುಕ್ಸ್ ಇರು ಕೂಡ ನಿಮಗೆ ಡಿಸ್ಪ್ಯಾಚ್ ಮಾಡ್ತೇವೆ, ಆಯಿತಾ. ಸೊ ಇದರಲ್ಲಿ ಸುಮಾರು 1000ಕ್ಕಿಂತಲೂ ಹೆಚ್ಚು ಕಂಟೆಂಟ್ ಇದೆ, ಸ್ಟಡಿ ಮೆಟೀರಿಯಲ್ ಆಲ್ರೆಡಿ ಇದೆ, ಚೆಕ್ ಮಾಡಿ ನೋಡ್ಬೋದು. ಸೊ ಇಷ್ಟು ವಿಷಯವನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೇನೆ. ಸೊ ಏನೇ ಡೌಟ್ಸ್ ಇದ್ದರೂ ಸಹ ಇಲ್ಲಿ ಸ್ಕ್ರೀನಲ್ಲಿ ನಿಮಗೆ ಈ ನಂಬರ್ ಒಂದು ಅಪೇರ್ ಆಗ್ತಾ ಇರ್ಬೋದು, 9036201870. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಥವಾ ವಾಟ್ಸಪ್ ಮಾಡಿ ಕೇಳ್ಬೋದು. ಇನ್ನು ಐಫೋನ್ ಯೂಸರ್ಸು ಅವ್ರಿಗೂ ಕೂಡ ಒಂದು ಸ್ವಲ್ಪ ಬೇರೆ ಮೆಥಡ್ ಇದೆ ಆ್ಯಪನ್ನು ಡೌನ್ಲೋಡ್ ಮಾಡಲಿಕ್ಕೆ. ಅದನ್ನು ಕೂಡ ನೀವು ಆರ್ಗನೈಸೇಷನ್ ಕೋಡ್ ಕೇಳುತ್ತೆ, ಆ ಆರ್ಗನೈಸೇಷನ್ ಕೋಡನ್ನು ನೀವು ನಮ್ಮ ಫೋನ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಖಂಡಿತವಾಗಿಯೂ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಆಮೇಲೆ ಈಸಿಲಿ ಡೌನ್ಲೋಡ್ ಮಾಡ್ಬೋದು. ಸೊ ಇಷ್ಟು ವಿಷಯವನ್ನು ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಇವತ್ತು 8 ಗಂಟೆಗೆ ಸಂಜೆ 8 ಗಂಟೆಗೆ ಓರಿಯೆಂಟೇಷನ್ ಕ್ಲಾಸ್ ಏನಿದೆ ಅದು ಫ್ರೀ ಆಗಿದೆ, ಇಸ್ ಅವೈಲೇಬಲ್ ಟು ಎವ್ರಿ ಒನ್. ಓಕೆ, ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ, ಆ್ಯಪಲ್ಲೂ ಕೂಡ ಸಿಗುತ್ತೆ. ಸೊ ನೀವು ಆ್ಯಪನ್ನು ಕೂಡ ಜಾಯ್ನ್ ಆಗಿ ನೋಡ್ಬೋದು ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ. ಇಟ್ಸ್ ಅ ಕೈಂಡ್ ಆಫ್ ಅ ಡೆಮೋ ಕ್ಲಾಸ್, ಅದನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು. ನಮಸ್ತೆ, ಧನ್ಯವಾದಗಳು.